ರೇವಣ್ಣ ವಿರುದ್ಧ ಮಾಜಿ ಸಂಸದ ಶಿವರಾಮೇಗೌಡ ಬಾಂಬ್ ಸಿಡಿಸಿದ್ದಾರೆ. 30 ವರ್ಷದ ಹಳೆಯ ಘಟನೆಯನ್ನ ರಿವೀಲ್ ಮಾಡಿದ್ದಾರೆ ಶಿವರಾಮೇಗೌಡ. ರೇವಣ್ಣನ ಇಂಗ್ಲೆಂಡ್ ಇತಿಹಾಸವನ್ನ ಕೆದಕಿದ್ದಾರೆ ಮಾಜಿ ಸಂಸದ ಶಿವರಾಮೇಗೌಡ. 30 ವರ್ಷದ ಹಳೆಯ ಘಟನೆಯನ್ನ ಕೆದಕಿದ್ದಾರೆ. ಹಾಸನದಲ್ಲಿ ನಡೆದ ಘಟನೆ ಇಂಗ್ಲೆಂಡ್ನಲ್ಲಿಯೂ ನಡೆದಿತ್ತು. ರೇವಣ್ಣ ಇದೇ ರೀತಿ ಇಂಗ್ಲೆಂಡ್ನಲ್ಲೂ ತಗಲಾಕೊಂಡಿದ್ರು. 30 ವರ್ಷದ ಹಿಂದಿನ ಘಟನೆಯನ್ನ ಬಾಯ್ಬಿಟ್ಟಿದ್ದಾರೆ ಶಿವರಾಮೇಗೌಡ. ರೇವಣ್ಣರದ್ದು ಇದೇನು ಹೊಸತಲ್ಲ, ಇಂಗ್ಲೆಂಡ್ನಲ್ಲೂ ತಗಲಾಕೊಂಡಿದ್ರು. ನನ್ನ ಹಾಗೂ ರೇವಣ್ಣ ಕುಟುಂಬ ಇಂಗ್ಲೆಂಡ್ ಪ್ರವಾಸಕ್ಕೆ ತೆರಳಿತ್ತು. ಆಗ ಹಾಸನದಂತೆ ಘಟನೆ ಇಂಗ್ಲೆಂಡ್ನಲ್ಲೂ ನಡೆದಿತ್ತು ಅಂತ 30 ವರ್ಷಗಳ ಹಿಂದಿನ ಘಟನೆಯನ್ನ ಕೆದಕಿದ್ದಾರೆ. ಆಗ ನಾನೇನಾದ್ರೂ ಹೇಳಿದ್ರೆ ರೇವಣ್ಣ ಅಮಾಯಕ ಅಂತಿದ್ರು. SIT ಈಗಲೂ ಇಂಗ್ಲೆಂಡ್ಗೆ ಹೋಗಿ ತನಿಖೆ ಮಾಡಲಿ, ರೆಕಾರ್ಡ್ನಲ್ಲಿ ಎಲ್ಲ ಮಾಹಿತಿ ಸಿಗುತ್ತೆ ಅಂತ ಶಿವರಾಮೇಗೌಡ ಬಾಂಬ್ ಸಿಡಿಸಿದ್ದಾರೆ. ರೇವಣ್ಣಂದೇನು ಇವತ್ತು ಅಷ್ಟೇನಲ್ಲ. ನಾನು ರೇವಣ್ಣ ಇಂಗ್ಲೆಂಡ್ಗೆ ಹೋಗಿದ್ದೆ ಒಂದ್ಸಾರಿ, ಅಲ್ಲೇ ತಗ್ಲಾಕೊಂಡ್ಬಿಟ್ಟಿದ್ರು ಯಜಮಾನರು. ಅದನ್ನು ನಾನು ಈಗ ಪ್ರಿವಿಲ್ 30 ವರ್ಷದ ಮುಂಚೆ ಇಂಗ್ಲೆಂಡಲ್ಲಿ ಹೋಗಿ ಒಪ್ಪಿಗೆ ಮಾಡ್ಕೊಂಡಾರ ಇಲ್ಲ, ಅದನ್ನ ಇಲ್ಲೇ ಹೇಳಿದ್ರೆ ಅದ್ರ ಟೇಸ್ಟ್ ಹೋಯ್ತದೆ. ಹಾಸನದಲ್ಲಿ ಇಬ್ರು ಅಲ್ಲಿ ಇದ್ರದ್ದು ಇಲ್ಲಿ ಇಂಗ್ಲೆಂಡ್ದು, ನಾನು ರೇವಣ್ಣ, ಅವ್ರ ಮನೆಯವರು, ನನ್ನ ಮನೆಯವರು, ಇನ್ನಿಬ್ರು ತಿಮ್ಮೇಗೌಡ ಮಂಗಲ್ದ, ನಿಮ್ಗಿಲ್ಲೇ ಸಿಗ್ತಾರೆ, ಅವ್ರನ್ನ ಕೇಳ್ಕೊಬೇಕು. ನೀವು ಕೇಳ್ಬೇಕು ಇದನ್ನ. ಮಂಗಲದ ತಿಮ್ಮೇಗೌಡರು ಸಾಕ್ಷಿ ಇದ್ದಾರೆ. ಅದಕ್ಕೆ SIT ಅವ್ರು ಏನಾರು ಅಲ್ಲೂ ಹೋಗಿ ಎನ್ಕ್ವೈರಿ ಮಾಡೋದಾದ್ರೆ ರೆಕಾರ್ಡಲ್ಲಿ ಸಿಗುತ್ತೆ. ಎಷ್ಟು ಹುಷಾರ ಮಾತಾಡ್ತಿರ್ಲಿಕ್ಕೆ ಯಾಕ್ರಿ ನೀವು? ಈಗ ಏನು ಹಾಸನದಲ್ಲಿ ನಡೆದಿದ್ಯೋ ಅದೇ ಅನಾಹುತ ಅಲ್ಲೂ ಆಗಿತ್ತಣ್ಣ. MP ಆಗಿ ಪ್ರಜ್ವಲ್ 5 ವರ್ಷ ಏನೂ ಮಾಡಿಲ್ಲ. ದಿನಕ್ಕೆ 3ರಂತೆ 5 ವರ್ಷ ರುಬ್ಬಿದ್ದಾರೆ. ರೇವಣ್ಣ ಕುಟುಂಬದ ವಿರುದ್ಧ ಸಿಡಿದೆದ್ದ ಶಿವರಾಮೇಗೌಡ. ಬ್ಲೂ ಫಿಲ್ಮ್ ಮಾಡುವವರ ಬಳಿಯೂ ಇಷ್ಟೊಂದು ಸ್ಟಾಕ್ ಇಲ್ಲ. ಗೂಗಲ್ನಲ್ಲಿ P ಅಂತ ಹೊಡೆದ್ರೆ ಪ್ರಜ್ವಲ್ ಅಂತ ಬರುತ್ತೆ, ಮತ್ತೊಮ್ಮೆ P ಅಂತ ಹೊಡೆದ್ರೆ ಪೆನ್ ಡ್ರೈವ್ ಅಂತ ಬರುತ್ತೆ. ಪ್ರಜ್ವಲ್ ರೇವಣ್ಣ ಮುಂದೆ ಉಮೇಶ್ ರೆಡ್ಡಿ ಏನೂ ಇಲ್ಲ. ಇಂತಹ ದೊಡ್ಡ ಲೈಂಗಿಕ ಹಗರಣ ಎಲ್ಲಿಯೂ ನಡೆದಿಲ್ಲ. ಕೂಡಲೇ ಪ್ರಜ್ವಲ್ ರೇವಣ್ಣನನ್ನ ಬಂಧಿಸುವಂತೆ ಒತ್ತಾಯ ಮಾಡಿದ್ದಾರೆ. ಮಂಡ್ಯದಲ್ಲಿ ಮಾಜಿ ಸಂಸದ ಶಿವರಾಮೇಗೌಡ ಈ ರೀತಿ ಆಗ್ರಹಿಸಿದ್ದಾರೆ. ಹೊರದೇಶದಲ್ಲಿರ್ತಕ್ಕಂಥ ಒಕ್ಕಲಿಗರು ಸಹಿತ ತಲೆ ತಗ್ಸ್ತಕ್ಕಂಥ ಕೆಲಸವನ್ನ ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ. ನೀವು ಗೂಗಲ್ಗೆ ಹೋಗಿ, ಗೂಗಲಲ್ಲಿ P ಅಂತ ಹೊಡೆದ್ರೆ ಪ್ರಜ್ವಲ್ ರೇವಣ್ಣ ಬರ್ತಾನೆ, ಇನ್ನೊಂದು ರೌಂಡ್ ಹೊಡೆದ್ರೆ ಪೆನ್ ಡ್ರೈವ್ ಅಂತ ಬರುತ್ತೆ. ಹೊಡಿರಿ ಯಾರ್ದಾರ ಫೋನ್. ಯಾರು ಜನತಾದಳ ಅಂತ ಹೋರಾಟ ಮಾಡಿ ಪ್ರಾಣ ತತ್ಕೊಂಡ್ರೋ ಅಂತ ಕಾರ್ಯಕರ್ತರ ಮನೆಯವರುಗಳು ಇವತ್ತು ಬೀದಿಲ್ ನಿಂತವ್ರೆ. ಜಿಲ್ಲಾ ಪರಿಷತ್ ಮೆಂಬರ್, ಸಬ್ ಇನ್ಸ್ಪೆಕ್ಟರ್, ನೀವೆಲ್ಲ ನೋಡಿದಿರಿ. ನೀವೇನು ಸುಮ್ಮನೆ ಕೂತಿಲ್ಲ, ಎಲ್ಲ ನೋಡಿ ಕಂಪ್ಲೀಟಾಗಿ ನೋಡ್ತೀರಿ, ಅದೇನು ತೊಂದರೆ ಇಲ್ಲ. ನೋಡಿದಿರಿ, ಯಾರು ನೋಡಿದ ಯಾರು ಇಲ್ಲ ಅಂತ ಅನ್ಕೋತೀನಿ. ನೋಡ್ದವ್ರು ಯಾರು ಇದ್ದೀರಾ? ನಾನು ಆ ಕರ್ಮನ ದೇವರಾಣಿಗೂ ಹೇಳ್ತೀನಿ ಕೇಳಿ. ಮನುಷ್ಯ ತಪ್ಪು ಮಾಡ್ತಾನ್ರಿ, ಅವನು ಇನ್ನೇನು 5 ವರ್ಷ ದಿನಕ್ಕೆ 3 ಜನದಂತೆ ಇದನ್ನ ರುಬ್ಬಿರೋದು, ಇನ್ನೇನು ಮಾಡಿಲ್ಲ ರೀ. ಬೇರೆಯವ್ರಿಗೆಲ್ಲ ನೀವು ಇಷ್ಟು ಹೋರಾಟ ಮಾಡಿದ್ರಲ್ಲ, ಇವತ್ತು ನಿಮ್ಮಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ನೀವು ಈಚೆಗೆ ಬರಬೇಕು. ಧಮಕಿ ಹಾಕೋದು ಬೇಡ ಯಾರಿಗೂ. ನೇರವಾಗಿ ಹಾಸನಕ್ಕೆ ಹೋಗೋಣ, ನಮ್ಮನ್ನು ಕರೀರಿ, ನೀವು ಬರ್ರಿ, ಆ ಸಂತ್ರಸ್ತರಿಗೆ ಏನೇನಾಗಿದೆ ಅನ್ನೋದ್ರ ಬಗ್ಗೆ. ಅಮಿತ್ ಶಾ ಅವರು 100 ಸಾರಿ ಹೇಳಿದ್ರಂತೆ ಟಿಕೆಟ್ ಕೊಡೋದು ಬೇಡ ಅಂತ. ಟಿಕೆಟ್ ಕೊಡುವಾಗಲೇ ಇವೆಲ್ಲನೂ ನೋಡಬೇಕಾಗಿತ್ತು. ಇವೆಲ್ಲ ಆಗ್ಲೇ ನೋಡಿದ್ರೆ ಇವೆಲ್ಲ ಏನೂ ಬರ್ತಿರಲಿಲ್ಲ. ಈಗೆಲ್ಲ ಕೊಟ್ಟು ಮಾಡಿ ಚುನಾವಣೆಗೆ ಬಂದು ಇವತ್ತು ಇವೆಲ್ಲ ಆಗೋಗಿದೆ. ಈಗ ಯಾರು ಮಾಡಬಾರ್ದೇ ಇರ್ತಕ್ಕಂಥ ಘೋರ ಅಪರಾಧವನ್ನು ಮಾಡಿ ಆಗೋಗಿದೆ. ಇದೇನು ಬರೀ ಪ್ರಜ್ವಲ್ ಒಬ್ಬನಿಗೆ ಸೇರಲ್ಲ, ರೇವಣ್ಣಗೂ ಸೇರಿಸಿ. ರೇವಣ್ಣು A1 ಟೆಕ್ನಿಕಲಿ ಹಂಗೆ ಕೇಸ್ ಕೊಟ್ಟಿಲ್ಲ, ಹಿಂಗೆ ಕೇಸ್ ಕೊಟ್ಟಿಲ್ಲ ಅನ್ನೋದು ಬಿಟ್ರೆ ಎಲ್ಲದರಲ್ಲೂ ರೇವಣ್ಣವರು ಭಾಗಿಯಿದ್ದಾರೆ. ಅದಕ್ಕೆ ರೇವಣ್ಣವ್ರನ್ನೂ ಬಂಧಿಸಬೇಕು, ಪ್ರಜ್ವಲ್ ರೇವಣ್ಣವ್ರನ್ನೂ ಬಂಧಿಸಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.